ವಿಮಾನದ ಸ್ಫೋಟಕ್ಕೆ ಛಿದ್ರಗೊಂಡ 24 ವಿದ್ಯಾರ್ಥಿಗಳ ದೇಹಗಳು. ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ನ 4ನೇ ಕಟ್ಟಡದ ಮೇಲೆ ಬಿದ್ದಂತ ವಿಮಾನ. ಮೆಡಿಕಲ್ ಕಾಲೇಜಿನ ಪಕ್ಕದಲ್ಲಿಗೆ ಇದ್ದಂತ ಹಾಸ್ಟೆಲ್. ವಿಮಾನ ಬಿದ್ದಾಗ ಮಧ್ಯಾಹ್ನದ ಊಟ ಮಾಡ್ತಾ ಇದ್ರು ವಿದ್ಯಾರ್ಥಿಗಳು. 50 ರಿಂದ 60 ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲಿ ಊಟ ಮಾಡ್ತಾ ಇದ್ರು. 24 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಹಲವರಿಗೆ ಗಾಯ ಆಗಿದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಕೆಲವರಿಗೆ ಸ್ಫೋಟದ ತೀವ್ರತೆಗೆ ಸಂಪೂರ್ಣ ಕಪ್ಪು ಬಣ್ಣಕ್ಕೆ ತಿರುಗಿಬಿಟ್ಟಿದೆ ಹಾಸ್ಟೆಲ್. ಕ್ಷಣಾರ್ಧದಲ್ಲೇ ಪಾಳು ಕಟ್ಟಡದಂತಾಗ್ಬಿಡ್ತು ವಿದ್ಯಾರ್ಥಿಗಳ ಹಾಸ್ಟೆಲ್. ನೋಡಿ ಪಾಪ, ಇವ್ರುಗಳಿಗೆ ಏನು ಅನ್ನೋದೇ ಗೊತ್ತಿಲ್ಲ. ಏನು ನಡೀತಿದೆ, ಏನಾಯಿತು ಅನ್ನೋದ್ರ ಬಗ್ಗೆ ಮಾಹಿತಿಯೇ ಇಲ್ಲ. ಊಟಕ್ಕೆ ಅಂತ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಈ ಒಂದು ದುರಂತ ಸಂಭವಿಸ್ಬಿಟ್ಟಿದೆ. ಏನೋ ಸೌಂಡ್ ಆಯಿತು, ಏನೋ ಬಿತ್ತು, ಏನೋ ಅನ್ನೋದ್ರ ಒಳಗಡೆನೆ 24 ವಿದ್ಯಾರ್ಥಿಗಳ ಜೀವವೇ ಹಾರಿ ಹೋಗಿದೆ. ಏನೂ ತಪ್ಪು ಮಾಡದೆ, ಯಾವುದರ ಅರಿವು ಇಲ್ಲದೆ ತಮ್ಮ ಪಾಡಿಗೆ ತಾವು ಓದ್ಕೊಂಡು ಇದ್ದಂಥ ವಿದ್ಯಾರ್ಥಿಗಳ ದಾರುಣ ಅಂತ್ಯ ಇದೆಯಲ್ಲ. ಪಾಪ ಅವರ ಕುಟುಂಬಸ್ಥರು ಇದನ್ನು ಹೇಗೆ ಅರಗಿಸಿಕೊಳ್ತಾರೋ, ಹೇಗೆ ಒಪ್ಪಿಕೊಳ್ತಾರೋ ಗೊತ್ತಿಲ್ಲ. ಮಗ ಅಥವಾ ಮಗಳು ಮೆಡಿಕಲ್ ಮಾಡ್ತಾ ಇದ್ದಾಳೆ ಅಂತ ಅಂದಾಗ ಒಂದು ಹೆಮ್ಮೆ ಅನ್ನೋದಿರುತ್ತೆ. ಇನ್ನೇನು ಕೆಲವು ವರ್ಷಗಳ ಕಾಲ ಕಷ್ಟಪಡ್ತಾರೆ, ಒಂದೊಳ್ಳೆ ಹೆಸರು ಮಾಡ್ತಾರೆ, ಈ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾರೆ, ಈ ಥರದ್ದೆಲ್ಲ ಕನಸುಗಳನ್ನು ಕಂಡಿರ್ತಾರೆ. ಆ ಹಂತದವರೆಗೆ ರೀಚ್ ಆಗೋದಿದೆಯಲ್ಲ, ಮೆಡಿಕಲ್ ಮಾಡುವಂಥದ್ದು ಅದೆಷ್ಟೋ ವಿದ್ಯಾರ್ಥಿಗಳ, ಅದೆಷ್ಟೋ ಪೋಷಕರ ಕನಸು ಕೂಡ. ಆದರೆ ತಾವೇನೂ ತಪ್ಪೇ ಮಾಡಿಲ್ಲ, ಆದರೂ ಜೀವ ಹೋಗಿದೆ ಅಂತ ಅಂದರೆ ಇದಕ್ಕೇನಂತ ಹೇಳಬೇಕು. ನೋಡಿ, ಅಲ್ಲಿನ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಇದೆಷ್ಟೋ ವರ್ಷದಿಂದ ಪಾಳು ಬಿದ್ದಿದೆಯೇನೋ ಈ ಕಟ್ಟಡ ಅನ್ನುವಷ್ಟರ ಮಟ್ಟಿಗೆ ಹಾನಿ ಒಳಗಾಗಿರೋದು. ಗುಜರಾತ್ನಿಂದ ಲಂಡನ್ಗೆ ಹೊರಟಿದ್ದಂಥ ಈ ಏರ್ ಇಂಡಿಯಾ ವಿಮಾನ ಪತನಗೊಂಡಿದ್ದಂಥ ಹಿನ್ನೆಲೆಯಲ್ಲಿ ಭಾರಿ ಅನಾಹುತ ಸಂಭವಿಸೋದ್ರ ಜೊತೆಗೆ ಪಾಪ ನೋಡಿ, ಇಲ್ಲಿ ಏನೂ ತಪ್ಪು ಮಾಡದೆ, ಏನೂ ಅರಿವಿಲ್ಲದಂಥ ಹಾಸ್ಟೆಲ್ನಲ್ಲಿದ್ದಂಥ ಡಾಕ್ಟರ್ಗಳು ಹಾಗೆಯೇ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಶಿಕ್ಷೆಯನ್ನು ಅನುಭವಿಸಿದ್ದಾರೆ. ಹಲವರು ಗಂಭೀರವಾಗಿದ್ದಾರೆ. 24 ಜನ ಸಾವನ್ನಪ್ಪಿದ್ದಾರೆ. ಕೆಲವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅವರನ್ನು ಟ್ರೀಟ್ಮೆಂಟ್ ಮಾಡಲಾಗ್ತಾ ಇದೆ. ಇನ್ನು ಜೂನಿಯರ್ ಡಾಕ್ಟರ್, ಸೀನಿಯರ್ ಡಾಕ್ಟರ್ ಇವರೆಲ್ಲರೂ ಇದ್ದರು. ಸುಮಾರು 30 ರಿಂದ 40 ವಿದ್ಯಾರ್ಥಿಗಳು ಇಲ್ಲಿ MBBS ಓದ್ತಾ ಇದ್ದಂಥ ವಿದ್ಯಾರ್ಥಿಗಳು ಇದ್ದರು. ಎಲ್ಲರೂ ಕೂಡ ಆಘಾತಕ್ಕೊಳಗಾಗಿದ್ದಾರೆ. ತಮ್ಮ ಪಾಡಿಗೆ ತಾವು ಕ್ಲಾಸಸ್ ಮುಗಿಸ್ಕೊಂಡು ಅದಾದ ನಂತರ ಊಟಕ್ಕೆ ಅಂತ ಬಂದಿದ್ರು. ಅದೇ ಸಂದರ್ಭದಲ್ಲಿಯೇ ಈ ದುರಂತ ಸಂಭವಿಸಿರುವಂಥದ್ದು. ನೋಡ್ತಾ ಇದ್ದ ಹಾಗೇನೆ ಧಗನೆ ಹೊತ್ತಿ ಉರಿದು ಬಿಡುತ್ತೆ. ಎಲ್ಲಿ ಓಡ್ತಾರೆ, ಹೇಗೆ ಓಡ್ತಾರೆ, ಪಾಪ ಅವ್ರಿಗೆ ಏನಾಗಿದೆ ಅನ್ನೋದೇ ಗೊತ್ತಿಲ್ಲ. ಅದು ಅರಿವಾಗೋದಕ್ಕೆ ಒಂದು 4 ರಿಂದ 5 ನಿಮಿಷ ಬೇಕಾಗತ್ತೆ. ಏನಾಯಿತು, ನಾವೆಲ್ಲಿದ್ದೀವಿ, ಏನು ಬಿತ್ತು, ಏನು ಕತೆ ಅಂತ. ಅಷ್ಟರ ಒಳಗಡೆನೆ ಬೆಂಕಿ ಹತ್ಕೊಂಡಿದೆ. ಧಗನೆ ಹೊತ್ತು ಉರಿದಿದೆ. ಅಲ್ಲೇ ಸಜೀವ ದಹನ ಆಗ್ಬಿಟ್ಟಿದ್ದಾರೆ. ಇದೀಗ ಕೆಲವರ ಪತ್ತೆ ಹೆಚ್ಚಲಾಗಿದೆ, ಕೆಲವರು ಗುರ್ತೇ ಸಿಕ್ಕಿಲ್ಲ, ಕೆಲವರು ಇದು ನಮ್ಮ ಮಕ್ಕಳೇ ಅಂತ ಹೇಳ್ತಿದ್ದಾರೆ, ಇನ್ನು ಕೆಲವರು ನಾಪತ್ತಿ ಅಂತ ಹೇಳ್ತಾ ಇದ್ದಾರೆ. ಕೆಲವರಿಗೆ ಸೀರಿಯಸ್ ಆಗಿದೆ, ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕೆಲವರ ಸ್ಥಿತಿ ಗಂಭೀರವಾಗಿದೆ. हमारी गाड़ी में पानी